ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೂಪರಾದ ಬೆಂಡೆಕಾಯಿ ಸಾರು. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ, ಬಾಯಿಗೆ ಒಳ್ಳೆ ರುಚಿಯೊಂದಿಗೆ ಗಟ್ಟಿ ಊಟನೂ ಮಾಡ್ತೀರಾ. 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೂ ಇಲ್ಲಿ ಟೊಮೆಟೊ ಹೀಗೆ ತೊಗೊಂಡಿದ್ದೀನಿ, 1 ಚಮಚದಷ್ಟು ಕಡಲೆ ಹಿಟ್ಟು, 1 ನೀರುಳ್ಳಿ, 2 ಬೆಳ್ಳುಳ್ಳಿ, ಕಾಳುಮೆಣಸು ಸ್ವಲ್ಪ, ಆಮೇಲೆ ಸ್ವಲ್ಪ ಒಂದು 10 ಒಣಮೆಣಸು ಸಾಕು, ತೆಂಗಿನಕಾಯಿ 1 ಮುಷ್ಟಿಯಷ್ಟು ಅಥವಾ 1 ಕಪ್ಪಷ್ಟು, ಹಾಗೂ ಸ್ವಲ್ಪ ಹುಳಿ ಎಲ್ಲವನ್ನು ಹಾಕಿ ಇಲ್ಲಿ ಗ್ರೈಂಡ್ ಮಾಡೋದು. ಫಸ್ಟಿಗೆ ಎಲ್ಲವನ್ನು ಹಸಿಯಾಗಿಯೇ ಗ್ರೈಂಡ್ ಮಾಡೋದು, ಏನು ಇಲ್ಲಿ ಮಸಾಲ ಫ್ರೈ ಮಾಡಲಿಕ್ಕಿಲ್ಲ. ಒಂದು ಬಾಣಲೆ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆ, ಬೆಳ್ಳುಳ್ಳಿಯನ್ನು ಹಾಗೂ ಕರಿಬೇವು ಸೊಪ್ಪನ್ನು ಹಾಕಿ ಒಗ್ಗರಣೆ ಕೊಡಬೇಕು. ಬೇಕಿದ್ರೆ ಸ್ವಲ್ಪ ಇಂಗನ್ನು ಕೂಡ ನೀವಿಲ್ಲಿ ಸೇರಿಸ್ಬೋದು. ಓಕೆ, ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ನೀರುಳ್ಳಿಯನ್ನು ಹಾಕಿದರೆ ಸಾಕು, ಜಾಸ್ತಿ ಬೇಡ. ನೀರುಳ್ಳಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ನೀರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಜಾಸ್ತಿ ನಾವು ಫ್ರೈ ಮಾಡಲಿಕ್ಕಿಲ್ಲ. ಸ್ವಲ್ಪ ಟೊಮೆಟೊ ಇದೇ ಆದರೆ ಹಾಕಿ 1 ರಿಂದ 2, ಇಲ್ದಿದ್ರೆ ಪರವಾಗಿಲ್ಲ. ಬೆಂಡೆಕಾಯಿ ಸಾಂಬಾರ್ ಸ್ವಲ್ಪ ಸಾಮಾನು ಹಾಕಿ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡೋದು. ಮತ್ತು ಮಾಡಿದ ನಂತರ ನಿಮ್ಮ ಹತ್ರ ತೋರಿಸ್ತೀವಿ. ಕಟ್ ಮಾಡಿದ್ದೀನಿ. ಸ್ವಲ್ಪ ಮಸಾಲ ಇದು ಫ್ರೈ ಆಗ್ತಾ ಬಂತು, ಇದಕ್ಕೆ ಬೆಂಡೆಕಾಯಿ ಹಾಕ್ತೀನಿ. ಸ್ವಲ್ಪ ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಸಾಲದೊಂದಿಗೆ ಮತ್ತೆ ಗ್ರೈಂಡ್ ಮಾಡಿ ಇಟ್ಟ ಮಸಾಲವನ್ನು ಇದಕ್ಕೆ ಸೇರಿಸುವುದು. ಅರಸಿನ ಹುಡಿ, ಉಪ್ಪು ಅರಿಶಿನ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕೋಣ. ಬೇಕಾಗುವಷ್ಟು ನೀರನ್ನು ಸೇರಿಸಿ, ಕಡಲೆ ಹಿಟ್ಟು ಹಾಕಿದ್ರಿಂದ ಸ್ವಲ್ಪ ದಪ್ಪ ಆಗುತ್ತೆ, ಹಾಗಾಗಿ ಸ್ವಲ್ಪ ತೆಳ್ಳಗೇ ಇಡಿ. ಕುದಿ ಬಂದು ನಾವು ಊಟ ಮಾಡೋ ಟೈಮಿಗೆ ಸಾರು ತುಂಬ ದಪ್ಪ ಆಗುತ್ತೆ. ಈಗ ನಿಮಗೆ ತೆಳ್ಳಗೆ ಕಾಣ್ಬೋದು, ಇದಕ್ಕಿಂತ ಸ್ವಲ್ಪ ತೆಳ್ಳಗಿಡಿ, ಆವಾಗ ಪರ್ಫೆಕ್ಟ್ ಆಗುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಸರಿಯಾಗಿದೆಯಾ ನೋಡಿ. ಇವಾಗ ಈ ಮಸಾಲದಲ್ಲಿ ಚೆನ್ನಾಗಿ ಉಂಟು ನೋಡಿ. ಬೆಂಡೆ ಕುದಿಲಿ, ಬಾಯ್ಲ್ ಆಗಲಿ, ಅಂದರೆ ಬೇಯಲಿ. ಬೆಂಡೆಕಾಯಿಯೊಂದಿಗೆ ಸಾರ್ಲೆ ಫ್ರೈ ನೋಡಿ, ಒಳ್ಳೆ ಚೆಂದ ಬೆಂದಿದೆ. ಮತ್ತು ಇದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ಹುಳಿ, ಖಾರ ಮತ್ತು ಸ್ವಲ್ಪ ಸ್ವೀಟ್, ಅದಕ್ಕೋಸ್ಕರ ನೋಡಿ ಇಷ್ಟೊಂದು ತುಂಡು ಬೆಲ್ಲ ಹಾಕಬೇಕು. ಇದು ಯಾವ ಬೆಲ್ಲ ಗೊತ್ತುಂಟ? ತಾಳೆ ಮರದ್ದು ಬೆಲ್ಲ. ಇದನ್ನು ಹಾಕ್ತೇನೆ. ಇದು ಸಹ ಮತ್ತೊಂದು ಬೆಲ್ಲ ಸಹ ಹಾಕ್ಬೋದು. ಇದೊಂದು ತಾಳೆ ಮರದ ಬೆಲ್ಲ ಇತ್ತು, ಅದಕ್ಕೋಸ್ಕರ ಇದನ್ನೇ ಹಾಕೋದು. ಇದು ಒಳ್ಳೆ ಆಗ್ತದೆ. ಓಕೆ, ಇನ್ನು ಗ್ಯಾಸನ್ನು ಆಫ್ ಮಾಡೋದು, ಊಟ ಮಾಡೋದು ಅಷ್ಟೇ. ಸಿಂಪಲ್ ರೆಸಿಪಿ, ಸಿಂಪಲ್ ಟೇಸ್ಟ್ ಆಗಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.